ವಿದ್ಯಾರ್ಥಿಗಳಿಗೆಲ್ಲ ನಮಸ್ಕಾರ. ಪ್ರಬಂಧ ನಂದನದ 4ನೇ ಪ್ರಬಂಧದ ಒಂದು ಅಧ್ಯಯನಕ್ಕೆ ತಮಗೆಲ್ಲ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಅವಧಿಯಲ್ಲಿ ನಾನು ನಿಮಗೆ DL ನರಸಿಂಹಾಚಾರ್ ಅವರ ವ್ಯಾಸಂಗದ ಹವ್ಯಾಸ ಎಂಬ ಪ್ರಬಂಧದ ಒಂದು ಪರಿಚಯ ಮಾಡಿಕೊಡ್ಬೇಕು ಅಂತ ಇದ್ದೀನಿ. ಈ ಪ್ರಬಂಧದಲ್ಲಿ ಮೊದಲನೇದಾಗಿ ನಾವು ಪ್ರಬಂಧಕ್ಕೆ ಹೋಗುವುದಕ್ಕಿಂತ ಮುಂಚೆ, ಪ್ರಬಂಧವನ್ನು ಅಧ್ಯಯನ ಮಾಡೋದಕ್ಕಿಂತ ಮುಂಚೆ ಅದನ್ನು ರಚನೆ ಮಾಡಿರ್ತಕ್ಕಂತಹ DL ನರಸಿಂಹಾಚಾರ್ ಅವರ ಬಗ್ಗೆ ಒಂದು ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳೋಣ. ಯಾಕಂದರೆ ಅವರು ಕೂಡ ನಮ್ಮ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ಭಾಗದಲ್ಲೇ ಹುಟ್ಟಿದಂಥವರು. ಹಾಗಾಗಿ ಅವರ ಒಂದು ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳೋಣ. ಇವರು DL ನರಸಿಂಹಾಚಾರ್ ಅವರು ನಡೆದಾಡುವ ವಿಶ್ವಕೋಶ ಅಂತಲೇ ಅವರು ಹೆಸರು ಪಡ್ಕೊಂಡಿದ್ದರು. ಪಾಂಡಿತ್ಯದ ನಿಧಿ ಅವರಾಗಿದ್ದರು. DL ನರಸಿಂಹಾಚಾರ್ ಅವರು ನಮ್ಮ ಕನ್ನಡ ನಾಡಿನ ಆಮೇಲೆ ಅವರ ಕಾಲದ ಶ್ರೇಷ್ಠ ವಿದ್ವಾಂಸರಲ್ಲಿ ಅಗ್ರಗಣ್ಯರಾಗಿದ್ದರು. ಅವರು ಕನ್ನಡ ಭಾಷೆ, ಸಾಹಿತ್ಯ, ಸಂಶೋಧನೆ ಕ್ಷೇತ್ರದಲ್ಲಿ ತುಂಬ ಮೌಲಿಕವಾದ, ಮಾರ್ಗದರ್ಶಕವೂ ಆದ ಹಲವಾರು ಕೆಲಸಗಳನ್ನು ಮಾಡಿ ಕೀರ್ತಿಶೇಷರಾಗಿದ್ದಾರೆ. ಅವರ ಪೂರ್ಣ ಹೆಸರು ದೊಡ್ಡಬೆಲೆ ಲಕ್ಷ್ಮೀ ನರಸಿಂಹಾಚಾರ್ ಎಂಬುದಾಗಿದೆ. ವ್ಯವಹಾರದ ಸೌಲಭ್ಯಕ್ಕಾಗಿ ಅವರು ಎಲ್ಲರ ಗೆಳೆಯರಿಂದ, ವಿದ್ಯಾರ್ಥಿಗಳಿಂದ DLN ಅಂತ ಹೇಳಿ ಕರೆಸ್ಕೊಳ್ತಾಯಿದ್ರು. ಇವರು ಚಿಕ್ಕನಾಯಕನಹಳ್ಳಿಯಲ್ಲಿ 1906 ಅಕ್ಟೋಬರ್ 27ರಂದು ಜನಿಸಿದಂಥವರು. ತಮ್ಮ ತಾಯಿಯ ತಂದೆ ಅಣ್ಣಸ್ವಾಮಿ ಅಯ್ಯಂಗಾರ ಮನೆಯಲ್ಲಿ ಹುಟ್ಟಿದಂಥವರು. ಇವರ ಬಾಲ್ಯ ವಿದ್ಯಾಭ್ಯಾಸ ಇದೆಲ್ಲ ಬೇರೆ ಬೇರೆ ಕಡೆ ನಡೀತು. ಯಾಕಂದರೆ ಇವ್ರ ತಂದೆ ಸಬ್ ರಿಜಿಸ್ಟ್ರಾರ್ ಆಫೀಸರಲ್ಲಿ ಗುಮಾಸ್ತರಾಗಿದ್ದರು, ಶ್ಯಾಮಯ್ಯಂಗಾರ್ ಅಂತ ಹೇಳಿ. ಅವರು ಪಾವಗಡ, ಮಧುಗಿರಿ, ಶಿರಾ, ತುಮಕೂರು ಹೀಗೆ ಬೇರೆ ಬೇರೆ ಕಡೆ ವರ್ಗಾವಣೆ ಆಗ್ತಾಯಿದ್ರು. ಹಾಗಾಗಿ ಇವರ ವಿದ್ಯಾಭ್ಯಾಸ, ಬಾಲ್ಯದ ವಿದ್ಯಾಭ್ಯಾಸ ಕೂಡ ಬೇರೆ ಬೇರೆ, ಅಂದರೆ ತುಮಕೂರು ಜಿಲ್ಲೆಯಲ್ಲೇ ಆಗಿರೋದೊಂದು ವಿಶೇಷ ಅಂತ ಹೇಳ್ಬೋದು. ಆದರೆ ಉನ್ನತ ವಿದ್ಯಾಭ್ಯಾಸ ಬೆಂಗಳೂರು, ಮೈಸೂರಲ್ಲಿ ನಡೀತು. ಇವ್ರಿಗೆ ಈ ಬಾಲ್ಯದಿಂದಲೂ ವ್ಯಾಸಂಗದಲ್ಲಿ ಬಹಳ ಆಸಕ್ತಿ ಇತ್ತು. ಆ ವ್ಯಾಸಂಗದ ಆಸಕ್ತಿಯ ಪರಿಣಾಮವಾಗಿ ಹಲವಾರು ಬಹುಮಾನಗಳನ್ನು ಇವರು ಓದಬೇಕಾದ್ರೆ ಪಡ್ಕೊಂಡ್ರು. ಹಸ್ತಪ್ರತಿಗಳನ್ನು ಓದುವ ಕುತೂಹಲ ಆಗಲೇ ಇತ್ತು ಅವ್ರಿಗೆ. ಹಾಗಾಗಿ ತುಮಕೂರಿನಲ್ಲಿ ನಲ್ಲಪ್ಪ ಅನ್ನೋರ ಮನೆಯಲ್ಲಿ ಸಿಕ್ತಂಥ ಮೈಸೂರಿನ ಇತಿಹಾಸ ಇದ್ದ ಹಸ್ತಪ್ರತಿಯನ್ನು ಓದಿ ಆಗಲೇ, ಅಂದರೆ ವಿದ್ಯಾಭ್ಯಾಸದ ಕಾಲದಲ್ಲಿ ಅವರು ಇಂಗ್ಲೀಷ್ಗೆ ಭಾಷಾಂತರಿಸುವ ಸಾಹಸವನ್ನು ಮಾಡಿದರು. ಮುಂದೆ DLN ಅವರು ಉನ್ನತ ವ್ಯಾಸಂಗಕ್ಕೆ ಬೆಂಗಳೂರು ಸೆಂಟ್ರಲ್ ಕಾಲೇಜಿಗೆ ಬಂದರು 1924ರಲ್ಲಿ. ಆ ಸಂದರ್ಭದಲ್ಲಿ ಹೆಚ್ಚು ಅಂಕ ಗಳಿಸಿಯೂ ವಿಜ್ಞಾನ ವಿಭಾಗದಲ್ಲಿ ಮುಂದುವರಿಯಲು ಸ್ಥಾನ ದೊರೆಯದಿಂದಾಗಿ ಅವರು ಭಾಷೆ, ಲ್ಯಾಂಗ್ವೇಜ್, ಕನ್ನಡ ಭಾಷೆ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಒಳಗೊಂಡ ಆರ್ಟ್ಸ್ ವಿಭಾಗಕ್ಕೆ ಸೇರ್ತಾರೆ BSc ಮಾಡೋದಕ್ಕೆ. 1927ರಲ್ಲಿ ಅದು BSc ಆಗಬೇಕದು, BA ಆಗಿದೆ, BScಯನ್ನು ಮುಗಿಸ್ತಾರೆ. ಕನ್ನಡ ಕೂಡ ಅದರಲ್ಲಿ ಒಂದಾಗಿರುತ್ತೆ. ಕನ್ನಡದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿದ್ದರಿಂದಾಗಿ ಅವರಿಗೆ ಕೇಣಿ ಸಿದ್ದಪ್ಪನವರ ಚಿನ್ನದ ಪದಕ ಮತ್ತು ಭಾಸ್ಕರಮ್ಮಾಳ್ ಬಹುಮಾನ ಸಿಗ್ತದೆ. ಒಟ್ಟಿನಲ್ಲಿ ಅವರು ಭಾಷೆಯನ್ನು ಕಲಿತಾರೆ, ವಿಜ್ಞಾನವನ್ನು ಕೂಡ ತಮ್ಮ ಪದವಿ ವ್ಯಾಸಂಗದಲ್ಲಿ ಕಲಿತಾರೆ. ಓದಬೇಕಾದ್ರೆ ಅವರು 2 ಚಿನ್ನದ ಪದಕಗಳನ್ನ ಗಳಿಸಿದ್ದನ್ನು ನಾವು ಗಮನಿಸ್ಬೋದು. ಆ ನಂತರ BA ಸೆಕೆಂಡ್ ಇಯರಲ್ಲಿದ್ದಾಗ ಅವರು ಒಂದು ಕರ್ನಾಟಕ ಸಾಹಿತ್ಯದಲ್ಲಿ ಪ್ರಕೃತಿ ವರ್ಣನೆ ಅನ್ನುವಂಥ ಒಂದು ಸುದೀರ್ಘವೂ ಪ್ರೌಢವೂ ಆದ ಪ್ರಬಂಧವನ್ನು ಅವರು ಬರೀತಾರೆ. ಬರೆದು 1928ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಪತ್ರಿಕೆಯಲ್ಲಿ, ಈಗಲೂ ಕೂಡ ಅದು ಪ್ರಕಟ ಆಗ್ತಾ ಇದೆ, ಆ ಪತ್ರಿಕೆಯಲ್ಲಿ ಅವರು ಪ್ರಕಟಿಸ್ತಾರೆ. ನರಸಿಂಹಾಚಾರ್ಯವರು ಹೀಗೆ ಬೆಳೆಸ್ಕೊಂಡಿದ್ದಂಥ ವ್ಯಾಸಂಗದ ಆಸೆ, ಸಂಶೋಧನಾ ಆಸಕ್ತಿ, ಹಳೆಗನ್ನಡ ಭಾಷಾ ಸಾಹಿತ್ಯಗಳ ಪ್ರೌಢಿಮೆಯಿಂದಾಗಿ ಅವರು ಮುಂದೆ ಯಾವ ದಾರಿಯಲ್ಲಿ ಸಾಗಿದ್ರು ಅನ್ನೋದು ಗೊತ್ತಾಗುತ್ತೆ. BA ಓದಬೇಕಾದ್ರೆ ಅವರು ಅಷ್ಟರ ಮಟ್ಟಿಗೆ ಆಸಕ್ತಿಯನ್ನು ಹೊಂದಿದ್ರು. 1927ರಲ್ಲಿ ಅವರು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ BM ಶ್ರೀ ಅವರ ಪ್ರಯತ್ನದ ಫಲವಾಗಿ ಕನ್ನಡ MA ಶುರುವಾಯಿತು, ಫಸ್ಟ್ ಬ್ಯಾಚ್. ಆಗ ಅವರು ಯಾಕೋ ಮೈಸೂರಿಗೆ ತಾಯಿಯೊಂದಿಗೆ ಹೋಗಿರ್ತಾರೆ, ಕೆಲಸಕ್ಕೆ ಸೇರುವಂಥ ಆಸೆಗೆ ಹೋಗಿರ್ತಾರೆ. ಆದರೆ ಅದೆಲ್ಲವನ್ನು ಹಿಂದಿಕ್ಕಿ ಅವರು ಕನ್ನಡ MA ತರಗತಿಯಲ್ಲಿ ಮೈಸೂರು ಯೂನಿವರ್ಸಿಟಿಗೆ ಸೇರಿಕೊಳ್ತಾರೆ, ಮಹಾರಾಜ ಕಾಲೇಜಿನಲ್ಲಿ. ಇವ್ರ ಜೊತೆ ಇದ್ದ ಆಗಿನ ಕಾಲದ ಗುರುಗಳು, ಸಹಪಾಠಿಗಳು, ಎಲ್ಲ ಘಟಾನುಘಟಿಗಳು, ಸಾಹಿತ್ಯ ಕ್ಷೇತ್ರದ ದಿಗ್ಗಜರು ಅಂತಲೇ ಅವ್ರನ್ನ ಕರಿಬೋದು. ಮೈಸೂರಲ್ಲಿ ಇವರು ಬಾಡಿಗೆ ಮನೇಲಿ ವಾಸವಾಗಿದ್ದರು. ಬಡ ವಿದ್ಯಾರ್ಥಿಗಳ ಸಲುವಾಗಿದ್ದ ವಿಶ್ವವಿದ್ಯಾಲಯದ ಹೋಟೆಲಲ್ಲಿ ಊಟ ಮಾಡ್ತಿದ್ರು. ಹೀಗೆ 2 ವರ್ಷ MA ವ್ಯಾಸಂಗವನ್ನು ಅವರು ತುಂಬ ಶ್ರಮಪಟ್ಟು ಪಡೆದಾಗ 1929ರಲ್ಲಿ ಪ್ರಥಮ ದರ್ಜೆ ಜೊತೆಗೆ ಪ್ರಥಮ ಸ್ಥಾನ ಇಡೀ ಯೂನಿವರ್ಸಿಟಿಗೆ. ಇದೊಂದು ವಿಶೇಷವಾದಂಥ ಅಂಶ. ಅವ್ರ ಗುರುಗಳಾಗಿದ್ದವರು BM ಶ್ರೀಕಂಠಯ್ಯ, TS ವೆಂಕಣ್ಣಯ್ಯ, TN ಸುಬ್ಬರಾಯ ಶಾಸ್ತ್ರಿ, R ಅನಂತಕೃಷ್ಣ ಶರ್ಮ,
CR ನರಸಿಂಹಶಾಸ್ತ್ರಿ ಎಲ್ಲ ಡಿ ಶ್ರೀನಿವಾಸಾಚಾರ್ಯ, VR ಕೃಷ್ಣಶಾಸ್ತ್ರಿ ಇವರೆಲ್ಲರೂ ಕೂಡ ಆಗಿನ ಕಾಲದ ದೊಡ್ಡ ವಿದ್ವಾಂಸರೇ ಆಗಿದ್ದರು. ಕನ್ನಡ, ಸಂಸ್ಕೃತ, ಇಂಗ್ಲೀಷ್ ಭಾಷೆಯಲ್ಲಿ ಪ್ರವೀಣರಾಗಿದ್ದರು. ಇವರ ಸಹಪಾಠಿಗಳು ವಿಶೇಷವಾಗಿ KV ಪುಟ್ಟಪ್ಪ ಅಂದರೆ ಕುವೆಂಪು, DK ಭೀಮಸೇನರಾವ್, N ಅನಂತರಂಗಾಚಾರ್, K ವೆಂಕಟರಮಣಪ್ಪ, M ನಾಗೇಶಾಚಾರ್, B ನಂಜುಂಡಯ್ಯ, VN ವೆಂಕಟರಾಮಯ್ಯ, ME ಅಳಸಿಂಗಾಚಾರ್ಯ. ಹೀಗೆ ಹಲವಾರು ಜನ ವಿಶಿಷ್ಟ ವ್ಯಕ್ತಿಗಳು ಇವರ ಸಹಪಾಠಿಗಳಾಗಿದ್ದನ್ನು ನಾವು ಕಾಣ್ತೇವೆ. ಸೊ ಇವರು ಪ್ರಥಮ ಸ್ಥಾನ ಪಡೆದಿದ್ದು ಮತ್ತು ಬಹುಮಾನ ಪಡೆದಿದ್ದರಿಂದಾಗಿ ಇವು ಉಪಕುಲಪತಿಗಳಿಂದ ಮೊದಲನೆಯ ಬಹುಮಾನ ಕನ್ನಡ ವಿಷಯಕ್ಕೆ ಆಗ ಪಡೆದರು. ಅದು ಪಡೆದು ಅವರು ಕನ್ನಡದ ಮೊದಲ ಸಂಶೋಧನಾ ವಿದ್ಯಾರ್ಥಿಯಾಗುವ ಭಾಗ್ಯವನ್ನು ಕೂಡ ತಮ್ಮದಾಗಿ ಮಾಡಿಕೊಂಡ್ರು. ಅದು ವಿಶೇಷ. ಹೀಗೆ ದೊರೆತ ಅವಕಾಶವನ್ನು ಬಳಸ್ಕೊಂಡು ಅವರು ಒಂದು ಪ್ರಬಂಧವನ್ನು ರಚಿಸ್ತಾರೆ. ತುಂಬ ಅಧ್ಯಯನ ಮಾಡಿ ಅದರ ಹೆಸರು ವೀರಶೈವ ಸಾಹಿತ್ಯದ ಆರಂಭದ ಕಾಲ. ಅವರಿಗೆ ಕೊಟ್ಟಿದ್ದ ಸಮಯಾವಕಾಶ ಏನಿತ್ತೋ ಆ ಕಾಲಾವಧಿಗಿಂತ ಒಳಗಡೆ ಅವರು ಆ ನಿಬಂಧವನ್ನು ಯೂನಿವರ್ಸಿಟಿಗೆ ಒಪ್ಪಿಸಿದ್ರು, ಸಬ್ಮಿಟ್ ಮಾಡಿದ್ರು. ಅದರ ಕೆಲವು ಭಾಗವನ್ನು ಅವರು ಕೆಲವು ವಚನಕಾರರು ಅಂತ ಹೇಳಿ ಮುಂದೆ ಪ್ರಬುದ್ಧ ಕರ್ನಾಟಕ ಪತ್ರಿಕೆಯಲ್ಲಿ ಪ್ರಕಟಿಸಿದ್ರು. ಈ ರೀತಿ ತಮಗೆ ಕೊಟ್ಟ ಕೆಲಸವನ್ನು ತುಂಬ ಕ್ಲುಪ್ತ ಕಾರ್ಯದಲ್ಲೇ ವಿಶಿಷ್ಟವಾಗಿ ಮಾಡಿ ಮುಗಿಸಿದಂಥವರು DN ನರಸಿಂಹಾಚಾರ್ಯ ಅವರು. ಹೀಗೆ ವಿದ್ಯಾಭ್ಯಾಸವನ್ನು ತುಂಬ ವಿಶಿಷ್ಟ ರೀತಿಯಲ್ಲಿ ಮುಗಿಸಿದಂಥ ನರಸಿಂಹಾಚಾರ್ಯ ಅವರು 1937ರಲ್ಲಿ ಮಹಾರಾಜ ಕಾಲೇಜಿನಲ್ಲಿ ಪೂರ್ಣಕಾಲದ ಉಪನ್ಯಾಸಕರಾಗಿ ನೇಮಕೊಂಡ್ರು. ಅದಕ್ಕಿಂತ ಮುಂಚೆ ಅವರು ಟೆಂಪರರಿಯಾಗಿ ಕೆಲಸ ಮಾಡ್ತಿದ್ರು. ಬೆಂಗಳೂರಲ್ಲಿ ಕೂಡ ಅವರು ಕೆಲಸ ಮಾಡ್ತಾಯಿದ್ರು, ಅವರು ಸಾಹಿತ್ಯ ಪರಿಷತ್ತಲ್ಲಿ ಕೂಡ ಕೆಲಸ ಮಾಡ್ತಾಯಿದ್ರು. ಆ ನಂತರ ಅವ್ರಿಗೆ ಪೂರ್ಣಕಾಲಿಕ ಉಪನ್ಯಾಸಕ ಕೆಲಸ ಸಿಕ್ತು. ಹಂಗ್ಲೆಕ್ಕ ಹಾಕೊಂಡ್ರೆ ಅವ್ರಿಗೆ ತಡವಾಗಿ ಸಿಕ್ಕಿದೆ ಅಂತ ನಾವು ಹೇಳ್ಬೋದು. ಹಾಗೆ ಅವರ ಸಂಬಳ 120 ರೂಪಾಯಿ. 7 ವರ್ಷದ ನಂತರ ಅವರಿಗೆ ಇಂಟರ್ಮೀಡಿಯೇಟ್ ಕಾಲೇಜಿನಿಂದ ಈಗಿನ ಯುವರಾಜ ಕಾಲೇಜಿಗೆ ಕನ್ನಡ ಉಪನ್ಯಾಸಕರಾಗಿ ಅವರು ಬರ್ತಾರೆ. 1939ರಲ್ಲಿ ಬಡ್ತಿ ಕೂಡ ಸಿಗುತ್ತೆ. 41ರಲ್ಲಿ ಅವರು ಮಹಾರಾಜ ಕಾಲೇಜಿಗೆ ಮತ್ತೆ ವಾಪಸ್ ಬಂದು 45ರಲ್ಲಿ 4 ವರ್ಷಕ್ಕೆ ಉಪಪ್ರಾಧ್ಯಾಪಕರಾಗಿ ಬೆಂಗಳೂರು ಸೆಂಟ್ರಲ್ ಕಾಲೇಜ್ಗೆ ಬರ್ತಾರೆ. ಅಲ್ಲಿ 3 ವರ್ಷ ಇದ್ದ ನಂತರ ಮತ್ತೆ ಮೈಸೂರು ಮಹಾರಾಜ ಕಾಲೇಜು, ಆಮೇಲೆ 54ರಲ್ಲಿ ಅಲ್ಲಿದ್ದು, ಆ ವರ್ಷವೇ 54ರಲ್ಲಿ ಅವರು ಬೆಂಗಳೂರು ಕನ್ನಡ ಸಾಹಿತ್ಯ ಪರಿಷತ್ ಇದೆಯಲ್ಲ, ಅಲ್ಲಿ ಒಂದು ಪ್ರಾಜೆಕ್ಟ್, ದೊಡ್ಡ ಪ್ರಾಜೆಕ್ಟ್ ಕನ್ನಡ ನಿಘಂಟು ಈಗಲೂ ಇದೆ, ನೀವು ನೋಡೋದು 7-8 ಸಂಪುಟಗಳಲ್ಲಿದೆ ಅದು. ಆ ನಿಘಂಟಿನ ಪ್ರಧಾನ ಸಂಪಾದಕರಾಗಿ ಬೆಂಗಳೂರಿಗೆ ಬರ್ತಾರೆ. ಈ ರೀತಿ ಅವರ ವೃತ್ತಿ ಮತ್ತು ಪ್ರವೃತ್ತಿ, ಒಂದು ಕಡೆ ಬೋಧಕ ವೃತ್ತಿ, ಇನ್ನೊಂದು ಕಡೆ ಭಾಷಾ ವಿಜ್ಞಾನದಲ್ಲಿ ಅಲ್ವಾ ಡಿಕ್ಷನರಿ ಮಾಡುವಂಥದ್ದಾಗ್ಬೋದು, ಬೇರೆ ಬೇರೆ ಕೆಲಸ, ಗ್ರಂಥ ಸಂಪಾದನೆ, ಇವನ್ನೆಲ್ಲ ಅವರು ಮಾಡ್ತಾ ಇರ್ತಾರೆ. DLN ಅಂದರೆ ಈಗಲೂ ಅಷ್ಟೇ ನಮ್ಮ ಕನ್ನಡ ಸಾಹಿತ್ಯ ಲೋಕದಲ್ಲಿ ನಿಷ್ಠೆ ಮತ್ತು ಶ್ರದ್ಧೆಯ ವ್ಯಾಸಂಗಕ್ಕೆ ಒಂದು ಗುರುತು ಅವರು ಅಲ್ವಾ. 1963ರಿಂದ 6 ವರ್ಷಗಳ ಕಾಲ ಅವರು UGC ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಅಂತ ಏನು ಹೇಳ್ತೀವಿ, ಅದರ ಸಂಶೋಧಕ ವಿದ್ವಾಂಸರಾಗಿ ಕನ್ನಡ ಗ್ರಂಥ ಸಂಪಾದನೆ ಮತ್ತು ಪಂಪ ಭಾರತ ದೀಪಿಕೆ 2 ಶ್ರೇಷ್ಠ ಗ್ರಂಥಗಳನ್ನು ಇವರು ರಚಿಸ್ತಾರೆ. ಆಮೇಲೆ ಹಲವು ವಿದ್ವತ್ಪೂರ್ಣ ಲೇಖನಗಳನ್ನು ಕೂಡ ಅವರು ಪ್ರಕಟಿಸ್ತಾರೆ. ಆಗಲೇ ಅವರು ತೀನಂ ಶ್ರೀಯವರ ನಿಧನದಿಂದ ತೆರವಾಗಿದ್ದ ಕನ್ನಡ ನಿಘಂಟಿನ ಅಧ್ಯಕ್ಷ ಸ್ಥಾನದ ಪ್ರಧಾನ ಸಂಪಾದಕರಾಗ್ತಾರೆ. ಆಮೇಲೆ ಬದುಕಿನ ಕೊನೆಯವರೆಗೂ 71ರವರೆಗೂ 5 ವರ್ಷಗಳ ಕಾಲ ಆ ಕೆಲಸವನ್ನು ಅವರು ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡಿ ಮುಗಿಸ್ತಾರೆ. ಆಮೇಲೆ ಮೊದಲನೇ ಸಂಪುಟ ಅವರು ಬದುಕಿದ್ದಾಗೆ ಅದಾಗುತ್ತೆ, ಅದನ್ನ ನಾವು ಗಮನಿಸ್ಬೋದು, ಮುಂದೆ ಹೇಳ್ತೇನೆ. ಸೊ ಅವರು ಪ್ರಾಮಾಣಿಕ ಸೇವೆಗೆ ಇನ್ನೊಂದು ಹೆಸರಾಗಿದ್ದರು. ಮೈಸೂರು ಯೂನಿವರ್ಸಿಟಿ ಕೆಲಸನೇ ಇಲ್ಲಿ, ಗೋರ್ಮೆಂಟು ಎಜುಕೇಷನ್ ಡಿಪಾರ್ಟ್ಮೆಂಟ್ ವಿದ್ಯಾ ಇಲಾಖೆಯ ಕೆಲಸವೇ ಇಲ್ಲಿ, ಉಸ್ಮಾನಿಯಾ ಮೊದಲಾದ ಬೇರೆ ಬೇರೆ ವಿಶ್ವವಿದ್ಯಾಲಯಗಳ ವಿವಿಧ ವಿದ್ಯಾ ಸಮಿತಿಗಳಲ್ಲಿ, ಮಂಡಳಿಗಳಲ್ಲಿ ತಮ್ಮ ಪ್ರಾಮಾಣಿಕ ಕೆಲಸವನ್ನು ನಿಷ್ಠೆಯಿಂದ ಅವರು ಮಾಡಿದ್ದಾರೆ. 1959ರಿಂದ 69 10 ವರ್ಷಗಳ ಕಾಲ ಅವರು ಪ್ರಬುದ್ಧ ಕರ್ನಾಟಕದ ಪ್ರಧಾನ ಸಂಪಾದಕರಾಗಿದ್ದರು. ಆ ಪತ್ರಿಕೆಯ ಬೆಳವಣಿಗೆಗೆ ಅವರು ಶ್ರಮಿಸಿದರು. ಕನ್ನಡ ನಿಘಂಟು ಯೋಜನೆಗೆ AR ಕೃಷ್ಣಶಾಸ್ತ್ರಿಗಳು, ತೀನಂ ಶ್ರೀಕಂಠಯ್ಯ ಅಧ್ಯಕ್ಷರಾಗಿದ್ದಾಗ ಅವರ ನಂತರದಲ್ಲೂ ಅದರ ಪ್ರಬಲವಾದ ಒತ್ತಾಸೆಯಾಗಿದ್ದು, ಅದರ ಶಕ್ತಿಯಾಗಿದ್ದು, ಆ ಯೋಜನೆ ಸುಭದ್ರವಾಗಿಯೂ ಸುವ್ಯವಸ್ಥಿತವಾಗಿಯೂ ಮುನ್ನಡೆಯಲು ದೊಡ್ಡ ದುಡಿಮೆ ಯಾರ್ದಿದೆ ಅಂದರೆ ಅದು DL ನರಸಿಂಹಾಚಾರ್ಯ ಅವರಿದೆ. ನಮ್ಮ ಕನ್ನಡದಲ್ಲಿ ಅಷ್ಟು ಬೃಹತ್ ಪ್ರಮಾಣದ ನಿಘಂಟು ಅದೇ ಮೊದಲನೇ ಬಾರಿ. ಅದಕ್ಕಿಂತ ಮುಂದೆ ಕಿಟಲ್ ಡಿಕ್ಷನರಿ ಬೇರೆ ಬೇರೆದೆಲ್ಲ ಇತ್ತು. ಅದಕ್ಕಿಂತ ಮಿಗಿಲಾಗಿ, ಅದಕ್ಕಿಂತ ವಿಶಿಷ್ಟವಾಗಿ ಸಾಹಿತ್ಯ ಪರಿಷತ್ನ ಒಂದು ಶಬ್ದಕೋಶ ಇದೆ, ಅದರಲ್ಲಿ ಇವ್ರ ಕೆಲಸ ಮಹತ್ವವಾಗಿದೆ. ಅವ್ರಿಗೆ ಬಂದ ಗೌರವಗಳು, ಇಷ್ಟೆಲ್ಲ ಕೆಲಸ ಮಾಡಿದ್ರಲ್ಲ, ಗೌರವ ಅವರೇ ನೋಡಿಕೊಂಡು ಹೋಗಲಿಲ್ಲ, ಅದೇ ಬಂತು. ಪರಿಷತ್ತಿನ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಅಂದರೆ 1970ಲಿ ಅವರ ಸಮಕ್ಷಮದಲ್ಲೇ ನಿಘಂಟಿನ ಮೊದಲ ಸಂಪುಟ ಬಿಡುಗಡೆ ಆಯಿತು. ಕನ್ನಡ ಭಾಷೆ ಸಾಹಿತ್ಯಗಳಿಗೆ
ವಿಶೇಷವಾಗಿ ಸಂಪಾದನಾ ಶಾಸ್ತ್ರ, ಸಂಶೋಧನಾ ಶಾಖೆಗಳಿಗೆ DLN ಅವರ ಸಲ್ಲಿಸಿರುವ ವಿಶೇಷ ಸೇವೆಯಿಂದಾಗಿ ಅವರನ್ನು 1960ರಲ್ಲಿ ಬೀದರ್ನಲ್ಲಿ ನಡೆದ 41ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ಆ ಸಂದರ್ಭದ ಸವಿನೆನಪಿಗಾಗಿ ಅವರ ವ್ಯಕ್ತಿತ್ವ, ವಿದ್ವತ್ತು ಇವುಗಳನ್ನು ಕುರಿತು ಜ್ಞಾನೋಪಾಸಕ ಎಂಬ ಒಂದು ಅಭಿನಂದನಾ ಗ್ರಂಥವನ್ನು ಇವರಿಗೆ ಅರ್ಪಿಸಿ ಸನ್ಮಾನಿಸಲಾಯಿತು. ಹಾಗೆಯೇ 61ನೇ ಇಸ್ವಿಯಲ್ಲಿ ಮುಂದಿನ ವರ್ಷಕ್ಕೆ ನೋಡಿ ಉಪಾಯನ ಅನ್ನೋ ಇನ್ನೊಂದು ಬೃಹತ್ ಗ್ರಂಥವನ್ನು, ಗೌರವ ಗ್ರಂಥವನ್ನು ಅವರಿಗೆ ಒಪ್ಪಿಸಿ ಗೌರವಿಸಲಿ. ಹೀಗೆ ವಿಶಿಷ್ಟವಾದ ಗೌರವ ಗ್ರಂಥವನ್ನು ಪಡೆದಂತಹ ಅದೃಷ್ಟಶಾಲಿ, ಗೌರವಾನ್ವಿತರು, ಅರ್ಹರು DL ನರಸಿಂಹಾಚಾರ್ಯರಾಗಿದ್ದಾರೆ. ಹಾಗಾಗಿ ಅವರ ಶ್ರದ್ಧೆಯಿಂದ ಮಾಡಿದ ನಿರಂತರವಾದ ವ್ಯಾಸಂಗದ ಪ್ರತಿಫಲವು ಅಂತ ನಾವು ಹೇಳ್ಬೋದು. ಅಷ್ಟು ಆಸಕ್ತಿ ಇತ್ತು ಕನ್ನಡ ಭಾಷೆಗೆ, ಕನ್ನಡ ಸಾಹಿತ್ಯಕ್ಕೆ, ಕನ್ನಡ ಸಂಶೋಧನಾ ಕ್ಷೇತ್ರಕ್ಕೆ ಅವರ ಕೊಡುಗೆ ಅಪಾರ. ಅವ್ರಿಗೆ ಇನ್ನೂ ಬಹಳಷ್ಟು ಪ್ರಶಸ್ತಿ ಬಂದಿದ್ದವು. 67ನೇ ಇಸ್ವಿ ಒಳಗಡೆ ಅವರಿಗೆ ರಾಜ್ಯ ಪ್ರಶಸ್ತಿ ಸಿಕ್ತು. ಆನಂತರ ಅವರು 69ರಲ್ಲಿ ಮೈಸೂರು ಯೂನಿವರ್ಸಿಟಿ ಅವರಿಗೆ ಡಿಲಿಟ್ ಗೌರವ ಪ್ರಶಸ್ತಿಯನ್ನು ನೀಡಿತು. ಸೊ DLN ಇದೀಗ ಪುರುಷಾಕೃತಿ ಎಂದು ಹೇಳುವಂತೆ ನೋಟಕ್ಕೆ ಎತ್ತರವಾದ ಒಂದು ಆಳು. ಅವ್ರು ನೋಡೋದಕ್ಕೆ ಎತ್ತರವಾಗಿದ್ದರು. ಆ ಎತ್ತರಕ್ಕೆ ತಕ್ಕಂಥ ದೊಡ್ಡ ದೇಹ, ಬಣ್ಣ ಮಾತ್ರ ಎಣ್ಣೆಗೆಂಪು, ತುಂಬಿಕೊಂಡ ಮಾಟವಾದ ಮೈಗೆ ಒಪ್ಪುವ ಮುಗುಳು ನಗೆಯ ಮುಗ್ಧ ಮುಖ, ವಿನಯ ವಿದ್ವತ್ತುಗಳ ಬಾರಕ್ಕೋ ಎನ್ನುವಂತೆ ಬಿಲ್ಲಿನಂತೆ ಸ್ವಲ್ಪ ಬಾಗಿದ ಬೆನ್ನು, ಪ್ರಯತ್ನದಿಂದ ಎತ್ತಿ ಹಿಡಿಯುತ್ತಿರುವಂತೆ ತೋರ ಹೆಜ್ಜೆಗಳ ಮಂದ ನಡಿಗೆ ನಿಧಾನಕ್ಕೆ ನಡೀತಾ ಇದ್ರು. ಅವರು ತಡೆದು ಆಡುತ್ತಿರುವಂತೆ ಕಂಡರೂ ದೃಢವಾಗಿ ಹೊರಡುವ ನಿಧಾನಕ್ಕೆ ಆದರೆ ಸ್ಪಷ್ಟವಾದ ಉಕ್ತಿ ಅವ್ರದ್ದಾಗಿತ್ತು. ಇದೆಲ್ಲ DLN ನಿಲುವು. ಆಮೇಲೆ ಅವ್ರ ಮಾತು ಹೇಗಿತ್ತು, ಮಾತಿನ ಮರ್ಮವನ್ನು ಕೇಳುವವರಿಗೆ ಮನವರಿಕೆ ಮಾಡಬೇಕೆಂದು ಹವಣಿಸಿದಾಗ ತಲೆ ತಗ್ಗಿ, ಕಣ್ಣು ಅರೆಮುಚ್ಚಿ, ಬುದ್ಧಿ ಆಳಕ್ಕೆ ಇಳಿಯುತ್ತಿರುವಂತೆ ತೋರುವ ಒಳನೋಟ, ಶೂನ್ಯದತ್ತ ಹಾಯುವ ತುಂಬು ಹಸ್ತದ ಬಲಗೈ ಬೀಸು, ಏರಿಳಿಯುವ ಉಸುರಿನ ಹಾಸು, ಒಟ್ಟು ನೋಟದಲ್ಲಿ DLN ಅಂದರೆ ಒಂದು ಭವ್ಯಾಕೃತಿ, ಕಿವಿಗೊಟ್ಟು ಆಲಿಸಬೇಕಾದ ಅಧಿಕಾರವಾಣಿ. ವೇಷವೋ ಮಾಟವಾಗಿ ತಿದ್ದಿದ್ದ ಕ್ರಾಪನ್ನು ಒಳಗಿರಿಸಿಕೊಂಡ ಒಪ್ಪವಾದ ಜರಿಪೇಟ, ಮುಚ್ಚುಕೋಟು, ಸೊಗಸಾಗಿ ಉಟ್ಟ ಶುಭ್ರವೂ ನವುರೂ ಆದ ಕಚ್ಚೆ ಪಂಚೆ. ಇದು DLN ಅವರು ತಮ್ಮ 40-50ನೇ ವಯಸ್ಸಿನಲ್ಲಿದ್ದಂತಹ ಒಂದು ನಿಲುವು. ಇದು ಅವರು ಕಂಡವರು ಒಂದು ಕೃತಿಯಲ್ಲಿ ಹೇಳಿರುವಂಥ ಒಂದು ನಿಲುವು. ಅದು ಅವ್ರು ಹೇಗಿದ್ದರು ಅಂತ ಒಂದು ತಿಳಿಸೋದಕ್ಕೋಸ್ಕರ ನಾನು ಈ ಮಾತುಗಳನ್ನು ನಿಮ್ಮ ಮುಂದೆ ತಂದಿದ್ದೀನಿ. ಹಾಗಾಗಿ ಒಟ್ಟಿನಲ್ಲಿ DLN ಅವರು ಕನ್ನಡದ ಒಬ್ಬ ಸಮರ್ಥ, ಶ್ರದ್ಧಾವಂತ ಅಧ್ಯಾಪಕರಾಗಿದ್ದರು. ಬಹುಶ್ರುತ ವಿದ್ವಾಂಸರಾಗಿದ್ದರು. ಬಹುಮುಖದ ವ್ಯಾಸಂಗ ಅವರಲ್ಲಿತ್ತು. ಬೇಸಿಕಲಿ ಸೈನ್ಸ್ ಕೂಡ ಓದಿದ್ರು ಅವರು. ನೀವು ವ್ಯಾಸಂಗದ ಹವ್ಯಾಸ ಓದಬೇಕಾದ್ರೆ ಗೊತ್ತಾಗುತ್ತೆ. ವಿಜ್ಞಾನದ ಬಗ್ಗೆನೂ ಅವರು ಮಾತಾಡ್ತಾರೆ. ವಿಜ್ಞಾನ ಓದಲಿಲ್ಲ ಅಂದರೆ ಅಷ್ಟು ಅಧಿಕಾರಯುತವಾಗಿ ಮಾತಾಡೋದಕ್ಕಾಗೋದಿಲ್ಲ. 40 ವರ್ಷಗಳಿಗೂ ಹೆಚ್ಚು ಕಾಲ ಅವರು ಕನ್ನಡ ಭಾಷೆ, ಸಾಹಿತ್ಯಗಳ ಅಭಿವೃದ್ಧಿಗೆ ತಮ್ಮ ಶಕ್ತಿ ಸರ್ವಸ್ವವನ್ನು ನೀಡಿದ್ರು. ಇನ್ನೂ ಬದುಕೋದಾಗಿತ್ತು ಅವರು, ಬಟ್ ಅಷ್ಟು ಕೆಲಸ ಅವರು ಮಾಡಿದ್ರು. ಬದುಕಿನ ದೀಕ್ಷೆಯನ್ನು ಗ್ರಹಿಸಿ ಮೊದಲು ಅವುಗಳಲ್ಲಿ ತಾವು ಪ್ರೌಢಿಮೆಯನ್ನು ಗಳಿಸ್ಕೊಂಡ್ರು. ಆ ಗಳಿಕೆಯ ಫಲವಾಗಿ ಚಿಂತನ, ವಿಚಾರ, ವಿಮರ್ಶೆ, ಸಿದ್ಧಾಂತಗಳ ರೂಪದಲ್ಲಿ ಹಲವು ವರ್ಷಗಳವರೆಗೆ ವಿದ್ಯಾರ್ಥಿಗಳಿಗೆ ಅಧ್ಯಾಪನದ ಮೂಲಕ, ವಾಚಕರಿಗೆ ಬರಹಗಳ ಮೂಲಕ, ಶ್ರೋತೃಗಳಿಗೆ ಉಪನ್ಯಾಸಗಳ ಮೂಲಕ ಹಂಚಿದ್ರು. ಪೌರಾತ್ಯ ಸಾಹಿತ್ಯದ ಅಧ್ಯಯನದಿಂದ ಪಕ್ವಗೊಂಡ ಅವರ ಸಾಹಿತ್ಯ ಜ್ಞಾನ, ತರ್ಕಶುದ್ಧವಾದ ವಿಮರ್ಶೆಯ ರೀತಿ, ಸಮಯಕ್ಕೆ ಒದಗುವ ಹಾಗೆ ಸಂಗತಿ ಸಂದರ್ಭಗಳನ್ನು ಬಳಕೆಗೆ ನೀಡುತ್ತಿದ್ದ ಜ್ಞಾಪಕ ಶಕ್ತಿ, ಇವೆಲ್ಲ ವಿದ್ವಾಂಸರ ಶ್ರೇಣಿಯಲ್ಲಿ ಅವರನ್ನು ಎತ್ತರದಲ್ಲಿ ನಿಲ್ಲುವಂತೆ ಮಾಡಿವೆ. ಅವರ ದೊಡ್ಡ ಬೆಲೆ DLN ಅಂತೀವಲ್ಲ, ಹಾಗಾಗಿ ನಮ್ಮ ಕನ್ನಡ ಸಾಹಿತ್ಯ ವಿದ್ವತ್ ಲೋಕಕ್ಕೆ ಅವರು ದೊಡ್ಡ ಬೆಲೆನೇ ಆಗಿದ್ದರು. ಸೊ ಹೀಗೆ ಭಾಷಾ ಕ್ಷೇತ್ರ, ವ್ಯಾಕರಣ ಕ್ಷೇತ್ರ, ದಿಗಂಟು ರಚನೆಯ ಕ್ಷೇತ್ರ, ಗ್ರಂಥ ಸಂಪಾದನೆಯ ಕಾರ್ಯ, ಛಂದಸ್ಸು, ಸಾಹಿತ್ಯ ಚರಿತ್ರೆ, ಪ್ರಾಚೀನ ಸಾಹಿತ್ಯ ಕೃತಿಗಳ ವಿಮರ್ಶೆ ಇವನ್ನು ತಮ್ಮ ಕಾರ್ಯಕ್ಷೇತ್ರದ ಪ್ರಮುಖ ವಿಷಯಗಳನ್ನಾಗಿ ಹಿಡಿದುಕೊಂಡು, ಇವೆಲ್ಲ ತುಂಬ ಕಷ್ಟಕರವಾದ ವಿಷಯಗಳು, ಅವನ್ನೇ ಅವರು ಹಿಡಿದುಕೊಂಡು ಆ ಒಂದೊಂದರಲ್ಲೂ ಕೂಡ ಗಾಢವಾದ, ಅವಿರಾಮಶೀಲ ಅಂದರೆ ನಾನ್ ಸ್ಟಾಪ್, ನಿಲ್ಲಿಸಲೇ ಇಲ್ಲ, ಕೊನೆಯವರೆಗೂ ಸಾಯುವವರೆಗೂ ಕೂಡ ಅವರು ಸಂಶೋಧನೆಗಳನ್ನ ನಡೆಸಿ ಆ ಮೂಲಕ ಕನ್ನಡದ ಭಾಷೆಯ ವಿದ್ವತ್ತಿನ ಸೀಮೆಯನ್ನು ವಿಸ್ತರಿಸಿದ್ರು ಮತ್ತು ಹಳೆಯದೇನಿತ್ತು ಅದನ್ನ ಪರಿಷ್ಕರಿಸಿದ್ರು. ಹೀಗಾಗಿ ನಾವೇನು ಮಾಡಬೇಕು,
ಕನ್ನಡ ಭಾಷೆ ಸಾಹಿತ್ಯಗಳ ಮೂಲಾಧಾರವನ್ನು ಇಕ್ಕಟ್ಟಿದಂಥ ಮಹನೀಯರಿಗೆ ನಮಸ್ತೆಯನ್ನು ಹಾಕಬೇಕು. ಹಾಗಾಗಿ ಗಟ್ಟಿ ಮಾಡಿದ್ರು ಅವರು ನಮ್ಮ ಕನ್ನಡ ಸಾಹಿತ್ಯದ ಒಂದು ಮೂಲಾಧಾರಗಳನ್ನ. ಒಟ್ಟಿನಲ್ಲಿ ಇವರು ಒಂದು ವಿಶಿಷ್ಟವಾದ ಮೇಷ್ಟ್ರು ಅನ್ಬೋದು. ಸೊ ವೈಜ್ಞಾನಿಕ ದೃಷ್ಟಿಯ DLN ಅಂದರೆ ಪಾಂಡಿತ್ಯ, ಇದನ್ನು ಹೇಳುವಂಥದ್ದು ನಮ್ಮ ಶ್ರೀಕಂಠಯ್ಯ ಅವರು. DLN ಅಂದರೆ ಪಾಂಡಿತ್ಯ, ಪಾಂಡಿತ್ಯ ಅಂದರೆ DLN ಅನ್ನೋದು ಕನ್ನಡ ಬಲ್ಲವರೆಲ್ಲ ಈಗ ರೂಢಿಯ ಭಾವನೆಯಾಗಿದೆ ಅಂತೇಳಿ ಅವರ ಆಪ್ತ ಮಿತ್ರ, ಆಮೇಲೆ ಪ್ರಖ್ಯಾತ ವಿದ್ವಾಂಸರಾಗಿದ್ದ ನಮ್ಮ ಶ್ರೀಕಂಠಯ್ಯವರು ಬಹಳ ಹಿಂದೆ ಹೇಳಿದಂಥ ಒಂದು ಮಾತು. ಅದು ಅತಿಶಯೋಕ್ತಿ ಅಲ್ಲ, ನ್ಯಾಯವಾಗಿಯೇ ಸಂದ ಒಂದು ಮೆಚ್ಚು ಮಾತನ್ನ ಎಲ್ಲರೂ ಕೂಡ ಅದನ್ನ ಹೇಳ್ಬೋದು. ಈಗ DLN ಅಂದರೆ ಪಾಂಡಿತ್ಯ. ಸೊ ಈಗ ನಿಮಗೆ ಇಟ್ಟಿರುವಂಥ ಒಂದು ಪ್ರಬಂಧ ಏನಿದೆ ವ್ಯಾಸಂಗದ ಹವ್ಯಾಸ, ಇದನ್ನು DL ನರಸಿಂಹಾಚಾರ್ಯ ಅವರು ಮೈಸೂರು ಆಕಾಶವಾಣಿಯಲ್ಲಿ ಜೂನ್ 27, 1950ರಲ್ಲಿ ಮಾಡಿದ ಒಂದು ಭಾಷಣ. ಆ ಭಾಷಣದ ಟೆಕ್ಸ್ಟ್ ರೂಪ, ಪಠ್ಯರೂಪ ಏನಿದೆ ಅದನ್ನು ನಿಮ್ಗೆ ಇಟ್ಟಿದ್ದಾರೆ. ಅದನ್ನು ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.